ನೋಡಿ, ಮಂಡ್ಯದ ಕೆರಗೋಡಿನಲ್ಲಿ ಹನುಮ ಧ್ವಜ ದಂಗಲ್ ದೊಡ್ಡ ಮಟ್ಟದ ಹೋರಾಟಕ್ಕೆ ಪ್ರತಿಭಟನೆಗೆ ಸಾಕ್ಷಿ ಆಯಿತು. ದೊಡ್ಡ ದೊಡ್ಡ ಹೈಡ್ರಾಮಾ ಆಯಿತು, ರಾಜಕೀಯ ಎಂಟ್ರಿ ಆಯಿತು. ಅಲ್ಲಿಗೆ ಮುಕ್ತಾಯ ಆಯ್ತಾ ಅನ್ನುವಂಥ ಪ್ರಶ್ನೆಗೆ ಇಲ್ಲ ಅನ್ನುವಂಥ ಉತ್ತರ ಸಿಗುತ್ತೆ. ಕಾರಣ ಇವತ್ತು ಕೂಡ ಹೋರಾಟವನ್ನ ಮುಂದುವರಿಸೋದಕ್ಕೆ ವಿವಿಧ ಸಂಘಟನೆಗಳ ನಿರ್ಧಾರ. ಮಂಡ್ಯ ಕೆರಗೋಡು ಬಂದ್ಗೆ ಕರೆ ನೀಡಲಾಗಿದೆ. ಅಲ್ಲಿಗೆ ಮತ್ತೊಂದು ಹಂತ ತಲುಪ್ತಾ ಇದೆ ಧ್ವಜ ದಂಗಲ್. ಹನುಮ ಧ್ವಜಕ್ಕಾಗಿ ಮತ್ತೊಂದು ಬೃಹತ್ ಹೋರಾಟಕ್ಕೆ ಸಿದ್ಧತೆಗಳಾಗಿದೆ. ಇವತ್ತು ಮಂಡ್ಯ ನಗರ ಮತ್ತು ಕೆರಗೋಡು ಗ್ರಾಮವನ್ನ ಬಂದ್ ಮಾಡಕ್ಕೆ ಕರೆ ನೀಡಲಾಗಿದೆ. ಲಾರಿ ಮಾಲೀಕರು, ವರ್ತಕರು, ಹೋಟೆಲ್ ಮಾಲೀಕರು ಸೇರಿದಂತೆ ವಿವಿಧ ಸಂಘಟನೆಗಳ ಬೆಂಬಲ ಇದೆ. ಮತ್ತೊಂದೆಡೆ ಕೆರಗೋಡು ಗ್ರಾಮದಿಂದ ಬೃಹತ್ ಬೈಕ್ ರ್ಯಾಲಿ, ಆಂಜನೇಯ ಸ್ವಾಮಿ ದೇಗುಲದಿಂದ DC ಕಚೇರಿವರೆಗೆ ಪಾದಯಾತ್ರೆ. ಕೆರಗೋಡಲ್ಲಿ ಏನಾಗಿತ್ತು ಈ ಹಿಂದೆ, ಈ ಜನವರಿ 22ನೇ ತಾರೀಕು ಅಲ್ಲೊಂದು ಆಂಜನೇಯ ಸ್ವಾಮಿ ಟೆಂಪಲ್ ಮುಂದೆ ಇರುವಂಥ ಧ್ವಜ, ಅದರಲ್ಲಿ ಇವರು ರಾಷ್ಟ್ರಧ್ವಜ ಹಾರಿಸೋದಕ್ಕೆ ಅನುಮತಿ ಪಡೆದಿದ್ರು. ಆದರೆ ಹನುಮ ಧ್ವಜವನ್ನು ಹಾರಿಸಿದ್ದಾರೆ ಅಂತ ಹೇಳಿ ಅದನ್ನು ಇಳಿಸುವಂಥ ಪ್ರಯತ್ನಗಳನ್ನು ಕೂಡ ಜಿಲ್ಲಾಡಳಿತ ಮಾಡಿತ್ತು. ಅದಾದ ನಂತರ ಏನ್ರಿ ಹನುಮ ಧ್ವಜ ಇಳಿಸ್ತೀರಾ ಅಂತೇಳಿ ಗಲಾಟೆ ಆಯಿತು. ಆನಂತರ ರಾಷ್ಟ್ರಧ್ವಜವನ್ನು ಹಾರಿಸಲಾಯಿತು. ಒಂದಲ್ಲ ಒಂದು ರೀತಿಯಲ್ಲಿ ಅದಕ್ಕೆ ರಾಜಕೀಯ ಸುತ್ತುಕೊಳ್ತು. ಯಾವ ರೀತಿ ರಾಜಕೀಯ ಸುತ್ತುಕೊಳ್ತು ಅಂತಂದರೆ, ಎಷ್ಟು ದೊಡ್ಡ ಹೋರಾಟ ಆಯಿತು ಅಂದರೆ, BJP ಮತ್ತು JDS ನೇರವಾಗಿ ಕುಮಾರಸ್ವಾಮಿ ಎಂಟ್ರಿ ಕೊಟ್ಟರು. ಕುಮಾರಸ್ವಾಮಿ ಯಾವ ರೀತಿ ಎಂಟ್ರಿ ಕೊಟ್ಟರು ಅಂತಂದರೆ, ಕೇಸರಿ ಶಾಲು ಹಾಕ್ಕೊಂಡ್ರು. BJP ನಾಯಕರಿಗೆ ಶಾಕು. ಏನೇನಪ್ಪ ಇದು, ನಮಗಿಂತ ಜೋರಾಗಿ ಹಿಂದುತ್ವ ಮಾತಾಡ್ತಾ ಇದ್ದಾರೆ, ಹಂಗಾಗೋಗ್ಬಿಡುತ್ತೆ. ಶೆಟ್ಟರ್, ಒಂದು ಪ್ರಶ್ನೆ ಇತ್ತು. ಈ ಕಾಂಗ್ರೆಸ್ ನಾಯಕರು ಇದನ್ನೆಲ್ಲ ಜನರ ಮನಸ್ಸಿನಿಂದ ಮಾಚಬೇಕು, ಇದೆಲ್ಲವೂ ಕೂಡ ಕಣ್ಮರೆ ಆಗಬೇಕು, ಒಂದು ಡೈವರ್ಟ್ ಆಗಬೇಕು ಅಂತ ವಿಷಯ ಅನುದಾನ ಇಟ್ಕೊಂಡಿದೆ. ಯಾಕೋ ಡೈವರ್ಟ್ ಆದಂಗೆ ಕಾಣಿಸ್ತಾ ಇಲ್ಲ. ನನಗೂ ಇದು ಹಾಗಂತಲ್ಲ, ಇದು ದೊಡ್ಡ ಮಟ್ಟದಲ್ಲಿ ಯಾವ ರೀತಿ ಆಗುತ್ತೆ ಗೊತ್ತಿಲ್ಲ. ನನ್ನ ಮಾಹಿತಿ ಪ್ರಕಾರ JDS ಇವತ್ತು ಇದಕ್ಕೆ ಜಾಯಿನ್ ಆಗ್ತಾ ಇಲ್ಲ. ಆಮೇಲೆ ಒಂದು ಮೊದಲಿಂದಲೂ ಕೂಡ ಯಾರಿಗೂ ಗಲಾಟೆ ಆಗಬೇಕು ಅಂತ ಯಾರು ಇರೋದಿಲ್ಲ. ಆಮೇಲೆ ಧರ್ಮದ ಗಲಾಟೆ ಇದೆಯಲ್ಲ, ಅದು ವರ್ಷಾನುಗಟ್ಟಲೆ ಆ ಊರನ್ನು ಸಾಯಿಸಿಬಿಡತ್ತೆ. ಯಾರು ಗೊತ್ತಾಗಲ್ಲ. ಆ ಕ್ಷಣಕ್ಕೆ ಒಬ್ಬ ಲಾಭ ಆಗ್ತಾನೆ, ಒಬ್ಬ MP ಆಗ್ತಾನೆ, ಒಬ್ಬ MLA ಆಗ್ತಾನೆ, ಓಕೆ. ಆದರೆ ದೂರದರ್ಶಿತ್ವ ನಾಯಕನಿಗೆ ಆ ಕ್ಷಣಕ್ಕೆ ರಾಜಕೀಯ ಮಾಡಬೇಕು ನಿಜ, ಆಮೇಲೆ ಅದನ್ನು ಸರಿ ಮಾಡಬೇಕು. ಈಗ ಕೆರಗೋಡು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಆಡಳಿತಾರೂಢ ಕಾಂಗ್ರೆಸ್ಗಿರ್ಬೋದು, ಜಿಲ್ಲಾಡಳಿತಕ್ಕಿರ್ಬೋದು, ಭಾಳ ಈಸಿಯಾಗಿ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದಾಗಿತ್ತು. ಅಲ್ಲಿ ಆಲ್ರೆಡಿ ಅವರು ಕೇಳಿದ್ರು, ಏನು ಅರ್ಜುನ ಅಥವಾ ಹನುಮ ಧ್ವಜಕ್ಕೆ ಅನುಮತಿ ಕೊಡಿ ಅಂತೇಳಿ. ಆಮೇಲೆ ಗ್ರಾಮ ಪಂಚಾಯತಿ ಸಭೆಯಲ್ಲಿ ಅದು ಶಿಫಾರಸು ಪತ್ರ ಕೂಡ ಇತ್ತು. ಆ ನಂತರ ಅಲ್ಲಿ ಏನಾಗುತ್ತೆ, ಲೋಕಲೈಸ್ ಆಗಿ ನಾನು ಹೇಳಿದ್ನಲ್ವಾ, ಇಂಥ ಅನುಮತಿ ಕೊಡೋಕ್ಕಾಗಲ್ಲ. ಪರ್ಟಿಕ್ಯುಲರ್ ಒಂದು ಧರ್ಮದ್ದು ಧ್ವಜ ಹಾರಾಡ್ಲಿಕ್ಕೆ ಅನುಮತಿ ಕೊಡೋಕ್ಕಾಗಲ್ಲ. ಲೋಕಲ್ ಏನ್ ಮಾಡ್ತಾರೆ ನೋಡಿ, ಹಂಗೆ ಕೊಡೋಕ್ಕಾಗಲ್ಲ, ಬಟ್ ನಾನು ಕೊಡ್ತೇನೆ ನಿಮಗೆ ರಾಷ್ಟ್ರಧ್ವಜ ಮತ್ತು ಏನು ಕನ್ನಡ ಧ್ವಜ ಹಾರಿಸೋದಕ್ಕೆ ಮಾತ್ರ ಅಂತೇಳಿ ಹಂಗೆ ಕೊಟ್ಟಿದ್ದಾರೆ. ಇದೇನಾಗಿದೆ, 22ನೇ ತಾರೀಕು ಏನಾಗಿದೆ ನೋಡಮ್ಮ, ಈಗ ಸರ್ಕಾರದ ಕಂಬಗಳು ಮತ್ತೊಂದಿರುತ್ತೆ. ನಾವು ಯಾವುದೋ ಖುಷಿ ಇದ್ದಾಗ ಹಾರಿಸ್ಬಿಡಲ್ವಾ. ಈಗ ಗಣೇಶೋತ್ಸವ ಇರುತ್ತಪ್ಪ, ದೊಡ್ಡ ಬ್ಯಾನರ್ ಹಾಕಿರ್ತೀವಿ. ಯಾವುದೋ ರಾಜ್ಕುಮಾರ್ ಬರ್ತಾರೆ, ದೊಡ್ಡ ಬ್ಯಾನರ್ ಹಾಕ್ತೀವಿ. ಹಾಗಂತ ಅದು ಇಳಿದು ಹೋಗುತ್ತೆ, ಅದನ್ನೇನು ವರ್ಷಾನುಗಟ್ಟಲೆ ಇಡೋದಿಲ್ಲ. ಇದೂ ಅಷ್ಟೇನೆ. ಈಗ ಹನುಮ ಧ್ವಜದೇನು ರಾಮನ ಒಂದು ಕಾರ್ಯಕ್ರಮ ಇದ್ದಾಗ ಹಾರಿಸಿದ್ದಾರೆ. ಇನ್ನೊಂದೆರಡು ದಿವಸ ಜಾಸ್ತಿ ಹಾರಿಸ್ಬೇಡ್ರಪ್ಪ, ನೀವೇನೋ ಒಂದು ಇದು ಕೊಟ್ಟಿದ್ದೀರಿ, ತೆಗೆದುಬಿಡಿ, ಒಂದೆರಡು ದಿವಸ ಟೈಮ್ ಕೊಡ್ತೀನಿ ಅಂದ್ರೆ ನಡೀತಿತ್ತು. ಇವರು ಬಿಡ್ಲಿಲ್ಲ. ಇವರು ರಾತ್ರಿ ಬಂದು ಅದನ್ನು ಇಳಿಸಿ ಮತ್ತೊಂದೆಲ್ಲ ಮಾಡಿದಾಗ ಅದು ಟ್ರಿಗರ್ ಆಯಿತು. ಆಮೇಲೆ ಇಳಿಸಿ ಅಂತ ಹೇಳಿದವರು ಕೂಡ ಒಂದು ರಾಜಕೀಯ ಹಿನ್ನೆಲೆ ಇತ್ತು ಅನ್ನುವಂಥ ವಿಚಾರ. ಆಮೇಲೆ ರವಿಗಣಿಗ ಕೈ ಮುಗಿದು ಕೇಳಿಕೊಂಡ್ರು, ದಯವಿಟ್ಟು ಅದನ್ನು ಮಾಡಬೇಡಿ, ಮತ್ತೊಂದು ಮಾಡಬೇಡಿ, ಇದನ್ನು ಮಾಡಬೇಡಿ ಅಂತೇಳಿ. ಇದು ಈಗೋ ಪ್ರಾಬ್ಲಮ್ ಆಗಿದೆ. ನನಗೆ ಗೊತ್ತಿರುವಂಥ ಮಾಹಿತಿ ಪ್ರಕಾರ ಇವತ್ತು ಪ್ರೊಟೆಸ್ಟ್ ಮಾಡ್ತಾರೆ. ಆದರೆ ಪ್ರೊಟೆಸ್ಟ್ ಒಂದು ರಾಜಕೀಯ ಧ್ರುವೀಕರಣಕ್ಕೆ ಕಾರಣವಾಗುತ್ತೆ, ಮತ್ತೊಂದಾಗುತ್ತೆ, ಮಗದೊಂದಾಗುತ್ತೆ ಇಲ್ಲ. ಯಾಕಂದರೆ ಅಲ್ಲಿ ಆಲ್ರೆಡಿ ನಾರಾಯಣಗೌಡರು ಮಂಡ್ಯದಿಂದ ವಾಪಸ್ ಕಾಂಗ್ರೆಸ್ಗೆ ಬರುವಂಥ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಐ ಥಿಂಕ್ ನಮ್ಮ ರಿಪೋರ್ಟರ್ಗಳು ಇರಬೇಕಲ್ಲ. ಹೌದು, ರಿಪೋರ್ಟರ್ಗಳಿದ್ದಾರೆ. 3 ಜನ ಸಹೋದ್ಯೋಗಿಗಳು ಜಾಯಿನ್ ಆಗ್ತಿದ್ದಾರೆ. ಮಂಡ್ಯದಿಂದ ನಮ್ಮ ಪ್ರತಿನಿಧಿ ಆನಂದ್ ಇದ್ದಾರೆ, ನನ್ನ ಸಹೋದ್ಯೋಗಿ ದಿವಿತ್ ಕೂಡ ಜಾಯಿನ್ ಆಗ್ತಿದ್ದಾರೆ. ರಾಮನಗರದ ಮಹಾದೇವ ಸ್ವಾಮಿ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಫಸ್ಟ್ ಆನಂದ್ಗೆ ಹೋಗ್ಬಿಡೋಣ. ಆನಂದ್, 2ನೇ ಹಂತದ ಹೋರಾಟ ಅಂತ ಕಾಣಿಸ್ತಾ ಇದೆ, ಸಕ್ಸಸ್ ಆಗುತ್ತಾ? ಅದಕ್ಕಿಂತ ಮೊದಲು ಆನಂದ್, ನನಗೊಂದು ಕೇಳಿಕಿರುವಂಥದ್ದು, ಇವತ್ತು ಇಷ್ಟು ಜನ ಎಲ್ಲ ಸೇರ್ತಾರಲ್ಲ, ಈ ಕೆರಗೋಡು ಅನ್ನೋದು ಎಷ್ಟು ದೊಡ್ಡ ಗ್ರಾಮ, ಎಷ್ಟು ಜನಸಂಖ್ಯೆ ಇದೆ, ಎಷ್ಟು ಹೋಟೆಲ್ ಇದೆ, ಎಷ್ಟು ಅಂಗಡಿ ಇದೆ, ಎಷ್ಟು ಲಾರಿಗಳಿದೆ. ಯಾಕೆಂದರೆ ಲಾರಿ ಮಾಲೀಕರ ಸಂಘ ಬಂದು ಅಂತಂದರೆ ಎಷ್ಟು ಅಂಗಡಿ ಬಂದಾಗಬಹುದು. ಆ ಆರಂಭದಲ್ಲಿದ್ದಂಥ ಕಿಚ್ಚು ಇದೆಯಲ್ಲ, ಈಗಲೂ ಅದೇ ರೀತಿ ಇದೆಯಾ? JDS BJP ಏನೇನು ಹೇಳುತ್ತೆ, ಕಾಂಗ್ರೆಸ್ ಸ್ಟ್ಯಾಂಡ್ ಏನು? ಆನಂದ್,
ಜಯಪ್ರಕಾಶ್ ಶೆಟ್ಟಿ ಕೆರಗೋಡು ಹೋಬಳಿ ಕೇಂದ್ರ ಆಗಿರೋದ್ರಿಂದ ಸುಮಾರು ಆ ಭಾಗದಲ್ಲಿ ಸುತ್ತಮುತ್ತ ಹೋಲಿಸ್ಕೊಂಡ್ರೆ ಅಂದರೆ ಕೆರಗೋಡು ಗ್ರಾಮ ಪಂಚಾಯತಿಲಿ ಸುಮಾರು 8,000 ಜನ ಇದ್ದಾರೆ. ಆದರೆ ದೊಡ್ಡ ಮಟ್ಟದಲ್ಲಿ ಡೆವಲಪ್ ಆಗಿಲ್ಲ. ಒಂದಷ್ಟು ಅಂಗಡಿ ಮುಂಗಟ್ಟುಗಳು ಪ್ರಮುಖ ರಸ್ತೆ ಆಗಿರೋದ್ರಿಂದ ಇನ್ನೊಂದೇನು ಅಂದರೆ ಮಂಡ್ಯ ಟು ಯಡಿಯೂರು ರಾಜ್ಯ ಹೆದ್ದಾರಿ ಆಗಿರೋದ್ರಿಂದ ಒಂದಷ್ಟು ಅಂಗಡಿ ಮುಂಗಟ್ಟುಗಳು ವಾಣಿಜ್ಯ ಮಳಿಗೆಗಳು ಆ ಕೆರಗೋಡು ಗ್ರಾಮದಲ್ಲಿದೆ. ಆ ಕೆರಗೋಡು ಗ್ರಾಮ ಸಂಪೂರ್ಣ ಬಂದ್ ಆಗುವಂಥ ಸಾಧ್ಯತೆ ಇದೆ. ಆದರೆ ಮಂಡ್ಯ ನಗರ ಬಂದ್ ಇವತ್ತು ಸಕ್ಸಸ್ ಆಗೋದು ಯಾವ ಥರ ಅನ್ನೋದನ್ನ ಕಾದು ನೋಡಬೇಕು. 9 ಗಂಟೆ ಆಗ್ತಾ ಇದೆ. ಆದರೆ ಒಂದಷ್ಟು ಅಂಗಡಿ ಮುಂಗಟ್ಟುಗಳು ಕೆಲವೆಡೆ ತೆಗೆದಿದ್ರು ಕೂಡ ಒಂದಷ್ಟು ಕಡೆ ಬಂದ್ ಆಗಿದೆ. ಸದ್ಯ ನಾನು ಮಂಡ್ಯದ ಪ್ರಮುಖ ವಾಣಿಜ್ಯ ಕೇಂದ್ರ ಆಗಿರುವಂಥ ವಿವಿ ರಸ್ತೆಯಲ್ಲಿ ಇದ್ದೀನಿ. ಇಲ್ಲಿ ಗಮನಿಸ್ಬೋದು, ಈಗ 9 ಗಂಟೆ ಆಗ್ತಿದ್ದಂಗೆ ಸಂಪೂರ್ಣ ಅಂಗಡಿ ಮುಂಗಟ್ಟುಗಳೆಲ್ಲ ಓಪನ್ ಆಗ್ತಿದ್ವು. ಆದರೆ ಅಲ್ಲೊಂದು ಇಲ್ಲೊಂದು ಅಂಗಡಿಗಳು ಓಪನ್ ಆಗಿದೆ ಹೊರತುಪಡಿಸಿದ್ರೆ ಬಹುತೇಕ ಅಂಗಡಿ ಮುಂಗಟ್ಟುಗಳೆಲ್ಲ ಬಂದ್ ಆಗಿದೆ. ಇನ್ನು ನೇರವಾಗಿ ವರ್ತಕರ ಸಂಘದಿಂದ ಬೆಂಬಲ ಘೋಷಣೆ ಮಾಡಿಲ್ಲ. ಅವರ ವಿವೇಚನೆಗೆ ಬಿಡ್ತೀವಿ, ವರ್ತಕರು ಅವರ ವಿವೇಚನೆಗೆ ತಕ್ಕಂತೆ ಬಂದ್ಗೆ ಸಪೋರ್ಟ್ ಕೊಡೋದು ಅಥವಾ ಬಿಡುವುದು ಅನ್ನೋದನ್ನ ಹೇಳಿರೋದ್ರಿಂದ ಒಂದಷ್ಟು ಜನ ಸ್ವಯಂ ಪ್ರೇರಿತವಾಗಿ ಬೆಂಬಲವನ್ನ ನೀಡ್ತಾ ಇದ್ದಾರೆ. ಹಾಗಾಗಿ ಒಂದಷ್ಟು ಕಡೆ ಬಂದ್ ಆಗ್ತಾ ಇರುವಂತದ್ದು. ಆದ್ರೆ ಇದುವರೆಗೂ ಕೂಡ ಯಾರೊಬ್ಬ ಪ್ರತಿಭಟನಾಕಾರರು ಕೂಡ ರಸ್ತೆಗಿಳಿದಿಲ್ಲ. ಸಾಮಾನ್ಯ ಆನಂದ್ ಬಂದೆ ಒಂದೇ ನಿಮಿಷ. 6 ಗಂಟೆಯಿಂದಲೇ ಆನಂದ್ ಬಂದೆ ಒಂದೇ ನಿಮಿಷ. ನಿಮ್ಮ ಹತ್ರ ಇನ್ನಷ್ಟು ಮಾಹಿತಿಗಳು ಕೇಳಿಕ್ಕಿದೆ. ನಮ್ಮ ದಿವೀತ್ ಇದ್ದಾರೆ. ದಿವೀತ್ ಬಹುಶಃ ಸಾಧಾರಣವಾಗಿ ರಾಜಕೀಯ ಪೊಲಿಟಿಕಲ್ ರಿಪೋರ್ಟರ್ ಇರ್ತಾರಲ್ಲ, ಅವರು ಜಾಸ್ತಿ ಊರು ಸುತ್ತಿರ್ತಾರೆ. ಬಹುಶಃ ರಿಪಬ್ಲಿಕನ್ನದಲ್ಲಿ ಅತಿ ಹೆಚ್ಚು ಊರು ಸುತ್ತಿರೋದು ದಿವೀತ್ ಅಂತ ಅನ್ಸುತ್ತೆ. ಆಮೇಲೆ ನಮ್ಮ ಡೈನಾಮಿಕ್ ಹೀರೋ ದಿವೀತ್ ಯಾರೆಲ್ಲ ಇದಾರೆ, ಏನ್ ಮಾಡ್ತೀರಿ ಇವತ್ತು? ಮಾತಾಡಿಸಿ. ಎಸ್ ಜಯಪ್ರಕಾಶ್ ಶೆಟ್ಟಿ, ಮಂಡ್ಯದ ಕೆರಗೋಡ್ನಲ್ಲಿ ಈ ಒಂದು ಧ್ವಜದಂಗಲ್ ಮುಗಿಯೋ ಥರ ಕಾಣ್ತಾ ಇಲ್ಲ. ಆದರೆ ಇವತ್ತಿಗೆ ಅದು ಅಂತ್ಯ ಆಗುವಂಥ ಸಾಧ್ಯತೆ ಇದೆ. ಎಲ್ಲದಕ್ಕೂ ಕೂಡ ಉತ್ತರ ಸಿಗುವಂಥ ಸಾಧ್ಯತೆ ಇದೆ. ಪ್ರಮುಖವಾಗಿ ಕೆರಗೋಡು ಗ್ರಾಮ ಅಂತ ಬಂದಾಗ ನೀವು ಆಗಲೇ ಕೇಳ್ತಾ ಇದ್ರಿ. ಕೆರಗೋಡು ಗ್ರಾಮ 2018 ವಿಧಾನಸಭೆ ಚುನಾವಣೆಯಲ್ಲಿ ಇದೊಂದು ವಿಧಾನಸಭೆ ಕ್ಷೇತ್ರ ಆಗಿತ್ತು ಕೆರಗೋಡು. ಅದಾದ ಮೇಲೆ ಇಲ್ಲಿ ಒಟ್ಟು 1,000 ಮನೆಗಳಿವೆ, 5,000 ಜನಸಂಖ್ಯೆ ಇದೆ, ಸುಮಾರು ಒಂದು 150ರಿಂದ 200 ಅಂಗಡಿಗಳಿದೆ. ಪ್ರಮುಖವಾಗಿ ಇವತ್ತು ಇಡೀ ಕೆರಗೋಡು, ಮಂಡ್ಯ ಜೊತೆಗೆ ಕೆರಗೋಡು ಕೂಡ ಬಂದ್ ಆಗ್ತಾ ಇದೆ. ಬಂದ್ ಯಾವ ರೀತಿ ಇರುತ್ತೆ ಅಂತ ನಾನು ಇಲ್ಲಿ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಆಮೇಲೆ ಇಲ್ಲಿ ಸ್ಥಿತಿ ಹೇಗಿದೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸರ್, ಮೊದಲಿಗೆ ಇಲ್ಲಿ ನೀವು ಸ್ಥಳೀಯರಾಗಿದ್ದೀರಾ, ಈ ಬಂದ್ ಯಾವ ರೀತಿ ಇರುತ್ತೆ, ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ? ನಾವು ಶಾಂತಿಯುತವಾಗಿ ಬೈಕ್ ರ್ಯಾಲಿನ ಮಂಡ್ಯದ ನಗರದವರೆಗೆ ಮೆರವಣಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಬೈಕ್ ರ್ಯಾಲಿ ಸರಿಸುಮಾರು ಒಂದು 500 ಬೈಕ್ ರ್ಯಾಲಿಯಲ್ಲಿ ನಾವು ಎಲ್ಲ ವೈಯಕ್ತಿಕವಾಗಿ ಯಾರದೇ ಪೆಟ್ರೋಲ್ ಹಾಕ್ಸ್ಕೊಂಡು ಏನೋ ರಾಜಕೀಯ ಥರ ಅಲ್ಲ, ಇದು ನಾವೇ ಸ್ವಂತ ನಮ್ಮ ದುಡ್ಡಿಂದನೇ ಬೈಕ್ ರ್ಯಾಲಿ ತಗೊಂಡು ಮಂಡ್ಯ ನಗರದವರೆಗೆ ಹೋಗ್ತೀವಿ. ಅಲ್ಲಿ ಏನು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಪಾರ್ಕ್ನಲ್ಲಿ, ಜುಬ್ಲಿ ಪಾರ್ಕ್ನಲ್ಲಿ, ಅಲ್ಲಿ ಎಲ್ಲ ಬೈಕನ್ನು ಹಾಕಿ ಅಲ್ಲಿಂದ ಎಷ್ಟು ಜನ ಸೇರ್ತಾರೆ ಸರ್? ಅಲ್ಲಿ 1,000 ಜನ ಸೇರ್ಬೋದು ಅನ್ನೋ ನಿರೀಕ್ಷೆ ಇದೆ. 1,000 ಜನ ಅಲ್ಲಿಂದ ಮಂಡ್ಯ. ಈಗ ನೋಡಿ, ಇದೊಂದು ಪ್ರಕರಣ ಇದೆ, ಇದು ರಾಜಕೀಯ ರೂಪ ಪಡ್ಕೊಳ್ತು. ಆದರೆ ಈಗ JDS ಇದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ, ಎಲ್ಲ ಒಂದು ಕಡೆ BJPನೂ ಸಪೋರ್ಟ್ ಇಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ನೀವು ಸಂಘಟನೆಗಳು ಮಾತ್ರ ಏನು ಹೇಳ್ತೀವಿ? ನಾವು ಏನು ಶ್ರೀರಾಮ ಭಜನಾ ಮಂಡಳಿ ಇದೆ, ವಿಶ್ವ ಹಿಂದೂ ಪರಿಷತ್ ಇದೆ, ಹಿಂದೂ ಸಂಘಟನೆಗಳಿದೆ, ನಾವು ಬದ್ಧವಾಗಿದ್ದೀವಿ. ನಮ್ಮನ್ನು ಧ್ವಜ ಹಾರಬೇಕು ಅನ್ನೋದೇ ನಮ್ಮದು ಮೈನ್ ಉದ್ದೇಶ. ಆದರೆ ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ. JDS ಆಗಲಿ BJP ಆಗಲಿ ಕಾಂಗ್ರೆಸ್ ಅಲ್ಲ. ನಮಗೆ ಯಾರು ಧ್ವಜವನ್ನು ಹಾರಿಸ್ತಾರೆ ಅವ್ರ ಪರವಾಗಿ ನಾವು ನಿಲ್ಲುವಂಥದ್ದು. ಯಾತಕ್ಕೋಸ್ಕರ ಇದಲ್ಲ? ಇದು ಧ್ವಜ ಹಾರಬೇಕು ನಮಗೆ. ನಮ್ಮ ಧ್ವಜ ಯಾಕೆ ಹಾರಬೇಕು? ಧ್ವಜ ಈ ಕೆರಗೋಡಿನ ಏನು ಒಂದು ಕಳಸ, ಅದು ಏನು ಒಂದು ವಾರ ಧ್ವಜ ಹಾರಾಡಿದೆ. ಎಲ್ಲರ ಭಾವನೆ ಏನಿತ್ತು, ಇಲ್ಲಿ ಹೋಗ್ಬೇಕಾದ್ರೆ ನೀವು ನೋಡಿ, ಯಾರು ನೋಡಿ, ಎಲ್ಲರೂ ಅದನ್ನೇ ನೋಡ್ತಾ ಇರೋದು. ಅದನ್ನ ಕೈ ಮುಗಿತಾ ಇದ್ರು, ಬೆಳಿಗ್ಗೆ ಅದನ್ನ ನೋಡ್ತಾ ಇದ್ರು. ಈ ಕೆರಗೋಡಿನ ಒಂದು ಪ್ರಮುಖವಾದ ಒಂದು ಕಳಸ ಅದು. ಆ ಕಳಸವನ್ನು ಇಳಿಸಿದ್ದಾರೆ ಜಿಲ್ಲಾಡಳಿತ ಬೇಕು ಅಂತ ಉದ್ದೇಶಪೂರ್ವಕ. ಎಲ್ಲಿವರೆಗೂ ಈ ಒಂದು ಹೋರಾಟ? ನಾವು ಆ ಧ್ವಜ ಹಾರುವವರೆಗೆ ನಾವು ನಿಲ್ಲೋದಿಲ್ಲ. ಓಕೆ, ಥ್ಯಾಂಕ್ ಯು. ಎಸ್ ಜಯಪ್ರಕಾಶ್ ಶೆಟ್ಟಿ, ಈಗ ಒಂದು ಕೆರಗೋಡಿನ ಸ್ಥಿತಿ ಯಾವ ರೀತಿ ಇದೆ ಅಂತ ನಾನು ತೋರಿಸ್ತೀನಿ ನೋಡಿ. ಸಂಪೂರ್ಣವಾಗಿ ನಿಮಗೆ ಅಂಗಡಿ ಮುಂಗಟ್ಟುಗಳೆಲ್ಲವೂ ಕೂಡ ಬಂದಾಗಿದೆ. ಇಲ್ಲೆಲ್ಲ ಕೂಡ ಅಂಗಡಿಗಳು ಓಪನ್ ಇತ್ತು. ನಾನು ಆಗಲೇ ಹೇಳಿದಾಗ ಸುಮಾರು 150ರಿಂದ 200 ಅಂಗಡಿ ಮುಂಗಟ್ಟುಗಳಿವೆ. ಜೊತೆಗೆ ಒಂದು 20ರಿಂದ 25 ಹೋಟೆಲ್ಗಳು ಕೂಡ ಇವೆ ನೋಡಿ. ಇಲ್ಲಿ ಈ ಭಾಗದಲ್ಲೂ ಗಮನಿಸ್ತಾ ಇದ್ದೀರಾ, ಇಲ್ಲೂ ಕೂಡ ನಿಮಗೆ ಎಲ್ಲ ಅಂಗಡಿಗಳು ಕೂಡ ಬಂದು ಸಂಪೂರ್ಣವಾಗಿ ಸ್ವಯಂ ಪ್ರೇರಿತವಾಗಿ ನಿಮಗೆ ಬಂದು ಅವರೇ ಮಾಡ್ಕೊಂಡು ಹೋಗಿರುವಂಥದ್ದು. ಅಂದರೆ ಕೆರಗೋಡ್ನಲ್ಲಿ ಎಷ್ಟರ ಮಟ್ಟಿಗೆ ಇದಕ್ಕೆ ಸಪೋರ್ಟ್ ಇದೆ ಅಂತ. ಯಾವುದೇ ರಾಜಕೀಯ ಅಲ್ಲ, ನಮ್ಗೆ ಯಾವುದೇ ಪಕ್ಷ ಬೇಕಾಗಿಲ್ಲ. ನಮಗೇನಿದ್ರು ನಮ್ಮ ಧರ್ಮ ಅಂದರೆ ಹನುಮ ಧ್ವಜ, ಈ ಒಂದು ಧ್ವಜಸ್ತಂಭ ನಮಗೊಂಥರ ಕಳಶ ಇದ್ದಂಗೆ ನೋಡಿ. ಆಗಲೇ ಹೇಳ್ತಾ ಇದ್ರು ಅವರು, ಎಲ್ಲರೂ ಕೂಡ ಕೈ ಮುಗಿದು ಹೋಗ್ತಾರೆ. ಯಾವುದೇ ನಮಗೆ ಪಕ್ಷ ಬೇಕಾಗಿಲ್ಲ, JDS BJPನೋ ಕಾಂಗ್ರೆಸ್ ನಮಗೆ ಬೇಕಾಗಿಲ್ಲ. ಬಂದೆ ನಮ್ಮ ರಾಮನಗರ ಮಹದೇವ ಸ್ವಾಮಿ ಅವರಿದ್ದಾರೆ. ಮಹದೇವ ಸ್ವಾಮಿ ಅವರೇ, ಅಲ್ಲಿಯ ಕೆರಗೋಡು ಬಂದು ಅಲ್ಲಿ ಎಲ್ಲ ಒಂದು ಬೆಲ್ಟ್ ಅಲ್ವಾ? ಮಂಡ್ಯ, ರಾಮನಗರ, ಚನ್ನಪಟ್ಟಣ ಇದೆಲ್ಲ ಬೆಲ್ಟ್. ಇದು ನಿಮ್ಮ ಅನಿಸಿಕೆ ಪ್ರಕಾರ ಇವತ್ತು BJP ಮತ್ತು JDS ಸಪೋರ್ಟ್ ಮಾಡ್ತಿಲ್ಲ ಅನ್ನೋಂಥ ಮಾತುಗಳಿದೆ. ಅಂತ JDS ಅಂತೂ ಇಲ್ವೇ ಇಲ್ಲ. ಯಾಕೆ ಒಂದು ವಾಪಸ್ ತಗೊಂಡ್ರು, ಹಿಂದೆ ಸರಿದ್ರು? ಏನು ಇದರ ಇಂಟರ್ನಲ್ ಪಾಲಿಟಿಕ್ಸು?
ಭಾಳ ಪ್ರಮುಖವಾಗಿ ಈಗ ಚರ್ಚೆಯಲ್ಲಿರ್ತಕ್ಕಂತಹ ವಿಚಾರನೆ ಅದು ಜಯಪ್ರಕಾಶ್ ಸರ್. ಯಾಕಂದರೆ ಪ್ರಾರಂಭದ ದಿನಗಳಲ್ಲಿ ಈ ರೀತಿಯಾದಂಥ ಧ್ವಜ ವಿವಾದ ಇದ್ದಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ JDSನವರ ಜೊತೆಗೆ BJPಯ ಎಲ್ಲ ಮುಖಂಡಗಳು ಕಾರ್ಯಕರ್ತರು ಬಂದು ನಾವು ಬೆಂಬಲವನ್ನು ಕೊಡ್ತೇವೆ, ನಾವು ಹೋರಾಟವನ್ನು ಮಾಡ್ತೇವೆ, ಹನುಮಧ್ವಜೆಯಲ್ಲಿ ಆರಲೇಬೇಕು ಅಂತನ್ನುವಂಥದ್ದು ಅಬ್ಬರವಾದ ಹೋರಾಟವನ್ನು ಕೂಡ ಮಾಡಿದ್ರು. ಆದರೆ ಬಂದನ್ನು ಮಾಡಬೇಕು ಅಂತನ್ನುವಂಥ ನಿಟ್ಟಿನಲ್ಲಿ ಹಿಂದೂಪರ ಸಂಘಟನೆಗಳು ಕರೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ JDS ಹಾಗೂ BJPಯವರು ಕೇವಲ ಬೈಕ್ ರ್ಯಾಲಿಗೆ ಮಾತ್ರ ಸೀಮಿತವಾಗಿದ್ದಾರೆ ಅಂತನ್ನುವಂಥದ್ದು. ಅಲ್ಲಿ ಎಲ್ಲೋ ಒಂದು ಕಡೆ ಏನೋ HD ದೇವೇಗೌಡರು ಒಂದು ಮಾತನ್ನು ಹೇಳಿದರು. ಕುಮಾರಸ್ವಾಮಿ ಅವರು ಏನೋ ಕೇಸರಿ ಸಾಲನ್ನು ಹಾಕೊಂಡಂತಹ ಸಂದರ್ಭದಲ್ಲಿ ಅವರು ಕೇಸರಿ ಸಾಲನ್ನು ಹಾಕಬಾರ್ದಾಗಿತ್ತು ಅಂತನ್ನುವಂತಹ ಕಾರಣಕ್ಕಾಗಿ ಬಹುಶಃ JDSನ ಕಾರ್ಯಕರ್ತರು ಈ ಒಂದು ಹೋರಾಟದಿಂದ ಹಿಂದೆ ಸರಿದಿದ್ದಾರೆ ಅಂತನ್ನುವಂಥದ್ದು ಸ್ಪಷ್ಟವಾಗಿ ಗೋಚರವಾಗ್ತಕ್ಕಂಥ ವಿಚಾರ. ಆದರೆ BJPಯ ಕಾರ್ಯಕರ್ತರು ಯಾಕೆ ಸುಮ್ಮನಾದರು ಅಂತನ್ನುವಂಥದ್ದೇ ಪ್ರಶ್ನೆ ಆಗಿರ್ತಕ್ಕಂಥ ವಿಚಾರ. ಈಗ ಹನುಗೂಡ ಗ್ರಾಮ ಏನಿದೆ, ಹನುಗೂಡ ಗ್ರಾಮದಲ್ಲಿ ಪ್ರಮುಖ ವಾಣಿಜ್ಯ ಬೀದಿಗಳೇನಿದೆ ಎಲ್ಲವೂ ಕೂಡ ಬಂದಾಗಿದೆ. ಈಗ ದೃಶ್ಯದಲ್ಲಿ ನಾನು ತೋರಿಸ್ತೇನೆ. ಯಾಕಂದ್ರೆ ಇಲ್ಲಿ ಸ್ವಯಂ ಪ್ರೇರಿತವಾಗಿ ಬಂದನ್ನ ಮಾಡಿದ್ದಾರೆ. ಯಾಕಂದ್ರೆ ಯಾವುದೇ ರೀತಿಯಾದಂತಹ ನಮಗೆ ಬಲವಂತವಾಗಿ ಈಗ ಬಲವಂತನೋ ಮತ್ತೊಂದೋ ಕೆಲವರು ಯಾಕಪ್ಪ ನನಗೆ ತಲೆನೋವು ಅಂತ ಬಂದ್ ಮಾಡ್ತಾರೆ. ನಾನು ಆನಂದ್ ನನಗೆ ಒಂದೇ ಕ್ಲಾರಿಟಿ ಕೊಡಿ. JDS ವಾಪಸ್ ತಗೊಳ್ತು, ನಾವಿಲ್ಲ, ದೇವೇಗೌಡರು ಹೇಳಿದ್ರು ಕೇಸರಿ ಶಾಲು ಹಾಕೊಂಡು ಮಾಡಬೇಡಿ, ನಮ್ಮ ಶಾಲು ಹಾಕೋಬೇಕಾಗಿತ್ತು, ಐ ಅಗ್ರಿ. BJP ಯಾಕೆ ಒಂದು ಹೆಜ್ಜೆ ಹಿಂದೆ ಇಡ್ತಾ ಇದೆ? ಜಯಪ್ರಕಾಶ್ ಶೆಟ್ಟಿ, ಆರಂಭದಲ್ಲಿ BJP ಕಾರ್ಯಕರ್ತರು ಏನು ಮಾದೇವಸ್ವಾಮಿ ಹೇಳ್ದಂಗೆ ಅಬ್ಬರ ಪ್ರತಿಭಟನೆ ನಡೆದಿದ್ರು, ಹೋರಾಟದಲ್ಲಿ ಭಾಗವಹಿಸಿದ್ರು. ನಾವು ಈ ಹೋರಾಟವನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ಜೊತೆಗೆ ಧ್ವಜ ಅಭಿಯಾನವನ್ನು ಮಾಡ್ತೀವಿ ಅಂತ ಹೇಳಿ ಕೆರಗೋಡು ಗ್ರಾಮದಲ್ಲಿ ಮನೆಗಳಿಗೆ ಹೋಗಿ ಧ್ವಜಗಳನ್ನು ಕೊಟ್ಟರು. ಜೊತೆಗೆ ಮಂಡ್ಯದಲ್ಲೂ ಒಂದು ದಿವಸ ಧ್ವಜ ಅಭಿಯಾನವನ್ನು ಕೈಗೊಂಡ್ರು. ಅದಾದ ಬಳಿಕ ಇಡೀ ಜಿಲ್ಲೆಯಲ್ಲಿ ಆ ಥರದೊಂದು ಅಭಿಯಾನವನ್ನು ಮಾಡ್ತೀವಿ ಅಂತ ಹೇಳಿದ್ರು. ಇದುವರೆಗೂ ಕೂಡ ಆ ಥರದ್ದು ವಾತಾವರಣ ಕಾಣಿಸ್ತಾ ಇಲ್ಲ, ಹೋರಾಟದಿಂದ ಹಿಂದೆ ಸರಿದಂಗೆ ಕಾಣಿಸ್ತಾ ಇದೆ. ಇಲ್ಲಿ ಬೇಸಿಕಲಿ ಹೇಳೋದಾದ್ರೆ ಮಂಡ್ಯದಲ್ಲಿ BJP ಅಷ್ಟು ಸ್ಟ್ರಾಂಗ್ ಇಲ್ಲ ಅನ್ನೋದು ಸಹಜ, ಅಂದ್ರೆ ಎಲ್ಲರಿಗೂ ಗೊತ್ತಿರುವಂತದ್ದೇ. ಜೊತೆಗೆ ಇಂಥ ಹೋರಾಟಗಳಿಗೆ ಏನು ಸ್ವಯಂ ಪ್ರೇರಿತವಾಗಿ ಬರಬೇಕಾಗುತ್ತೆ ಜನ. ಅಂತ ಆ ಥರದ ವಾತಾವರಣ ಕಾಣಿಸ್ತಾ ಇಲ್ಲ. ಎಲ್ಲೋದ್ರೂ ಕೂಡ ಒಂದಷ್ಟೇ ಕೆಲವು ಮಂದಿ ಬರ್ತಾ ಇರುವಂತದ್ದು. ಧ್ವಜ ಅಭಿಯಾನ ಹಮ್ಮಿಕೊಂಡಂತ ಸಂದರ್ಭದಲ್ಲಿ ಮಾತ್ರ ಎಷ್ಟು ಪೊಲೀಸ್ ಹಾಕಿದ್ದಾರೆ, ಜನ ಮಾತ್ರ ಬೆಂಬಲ ಕೊಟ್ಟರು. ಹಾಗಾಗಿ ಎಲ್ಲವರ ಪೊಲೀಸ್ ಹೆಂಗಿದೆ ಅಂತ ಭದ್ರತೆ. ಓಕೆ, ಫೈನ್, ಥ್ಯಾಂಕ್ ಯು ವೆರಿ ಮಚ್. ಪೊಲೀಸ್ ಜಾಸ್ತಿ ಹಾಕಿದ್ದಾರೆ ನೋಡಿ. ಅಲ್ಲಿ 8,000 ಜನ ಇರೋದು, ನಾನು ಅದಕ್ಕೆ ಕೇಳಿದೆ. 8,000 ಜನಸಂಖ್ಯೆ ಅಂತಂದ್ರೆ ಒಂದು 4,000 ಜನಸಂಖ್ಯೆ ಹೊರಗಡೆ ಇರ್ತಾರೆ, ಅಂದ್ರೆ ಬೆಂಗಳೂರು ಅಲ್ಲೆಲ್ಲ ಇರ್ತಾರೆ. BJP ಕೂಡ ಒಂದು ಹೆಜ್ಜೆ ಹಿಂದೆ ಇಟ್ಟಿದೆ ಅಂತ ಅದನ್ನೊಂದು ಆನಂದ್ ಚೆನ್ನಾಗಿ ಹೇಳಿದ್ರು. ಏನಂತಂದರೆ ಸ್ಥಳೀಯವಾಗಿ ನೋಡಿ, BJP ಅದೇ ಈ ಬೆಲ್ಟ್ ಈಗ ಯಾಕೆ ಅಮಿತ್ ಶಾ ಬರ್ತಾ ಇದ್ದಾರೆ ಅಂತಂದರೆ ಈ ಭಾಗದಲ್ಲಿ ಸ್ಟ್ರಾಂಗ್ ಮಾಡಬೇಕು ಅಂತೇಳಿ 11 ಜಿಲ್ಲೆಗಳಲ್ಲಿ BJPಯನ್ನು ಸ್ಟ್ರಾಂಗ್ ಮಾಡಬೇಕು. ಅದಕ್ಕಾಗಿ JDS ಜೊತೆಗಿನ ಹೊಂದಾಣಿಕೆಯನ್ನು ಅವ್ರು ಸಮರ್ಥಿಸ್ಕೊಂಡಿರೋದು. BJPಗೆ ಈಗಲೂ ಕೂಡ ಈ 11 ಜಿಲ್ಲೆ ಇದೆಯಲ್ಲ, ಒಕ್ಕಲಿಗ ಬೆಲ್ಟ್ ಇದೆಯಲ್ಲ, ಅಲ್ಲಿ ಇನ್ನೂ ಎಂಟ್ರಿ ಸಿಕ್ಕಿಲ್ಲ. ಈಗ ಆನಂದ್ ಏನು ಹೇಳಿದ್ರು ಕೆರೆಗೋಡಲ್ಲಿ, ಸರ್ ಇಲ್ಲಿ ಹೊರಗಿನವರು ಬಂದಾಗ ಪ್ರೊಟೆಸ್ಟ್ ಜೋರಾಗುತ್ತೆ, ಇಲ್ಲಿ ಸ್ಥಳೀಯವಾಗಿ BJP ಸ್ಟ್ರಾಂಗ್ ಇಲ್ಲ, ಅಂದರೆ ಸಂಘಟನೆ ಸ್ಟ್ರಾಂಗ್ ಇಲ್ಲ ಅಂಥೇಳಿ. ಸೊ ಆ ಕಾರಣಕ್ಕಾಗಿ ನೋಡೋಣ. ಕೆರೆಗೋಡು ನಾವು 3 ರಿಪೋರ್ಟರ್ ಹಾಕಿದ್ದೀವಿ, ಅಲ್ಲಿ ಏನು ಮಾಹಿತಿ ಬರುತ್ತೋ. ಆದರೆ ಒಂದು ನಮ್ಮೆಲ್ಲರ ಕಳಕಳಿ ಏನು ಗೊತ್ತಾ, ಈ ಜಾತಿ ಧರ್ಮ ವಿಚಾರವಾಗಿ ಸಮಾಜದಲ್ಲಿ ಅಶಾಂತಿ ಮೂಡಬಾರ್ದು. ಓಕೆ, ಈಗ ನಾವು ಒಂದೊಂದು ಮಾತನ್ನು ಹೇಳ್ತಾ ಇದ್ವಿ, ಅಯೋಧ್ಯೆ, ಕಾಶಿ, ಮಥುರಾ. ಅದು ಯಾಕೆ ಅಂತಂದರೆ ಅದನ್ನು ಒಡೆದು ಕಟ್ಟಲಾಗಿದೆ ಅನ್ನೋ ಒಂದು ಕಾರಣಕ್ಕಾಗಿ ಮಾತ್ರ ಅದು ವಾಪಸ್ ಬೇಕು ಅನ್ನೋಂಥದ್ದು ಬಹುಸಂಖ್ಯಾತ ಹಿಂದೂಗಳ ಕೋರಿಕೆ ಬಿಟ್ಟರೆ ಯಾವುದೊಂದು ಮಸೀದಿ ಹೊಡಿ, ಯಾವುದೊಂದು ಚರ್ಚ್ ಹೊಡಿ ಅಲ್ಲ. ಅದೊಂದು ಆದ ನಂತರ ಭಾರತದಲ್ಲಿ ಒಂದು ಸೌಹಾರ್ದತೆ ಮೂಡಬೇಕು. ಇದ್ದ ಬದ್ದದಕ್ಕೆಲ್ಲ ನೀವು ನಾನು ಮೊನ್ನೆ ಹೇಳಿದ್ನಲ್ವ, ಇದ್ದ ಬದ್ದದನ್ನೆಲ್ಲ ಅದರೊಳಗೆ ಮತ್ತೊಂದಿದೆ, ಇದರೊಳಗೆ ಮತ್ತೊಂದಿದೆ, ಏನು ಇಲ್ಲದ ಕಡೆ ಇದೆಯಲ್ಲ ಅದು ದೇವಸ್ಥಾನನೋ ಮತ್ತೊಂದು, ಅದನ್ನು ಅಭಿವೃದ್ಧಿ ಮಾಡಿ. ಹೌದು, ಆ ಚಕ್ರವರ್ತಿ ಸುಲಿಬೆಲೆ ಅವರು ಕೆಲವು ಮಾಡ್ತಾರೆ, ನಾನು ಅದನ್ನು ನನಗೆ ಭಾಳ ಖುಷಿ ಆಗುತ್ತೆ. ಆ ಕಲ್ಯಾಣಿಗಳನ್ನೆಲ್ಲ ಕ್ಲೀನ್ ಮಾಡೋ ಅದನ್ನು ಮಾಡಿ. ಎಲ್ಲಾದರೂ ಮತ್ತೊಬ್ಬರ ಜೊತೆ ಇದ್ದರೆ ಮಾತ್ರ ಅಲ್ಲಿ ಗಲಾಟೆಗೆ ಅವಕಾಶ ಮಾಡಿಕೊಡ್ಬೇಡಿ. ಸಮಾಜಕ್ಕೆ ಅದು ಒಳ್ಳೆಯದಲ್ಲ. ಬಹಳ ದೊಡ್ಡ ಮಟ್ಟದಲ್ಲಿರುವಂಥದ್ದು ಅಯೋಧ್ಯೆ, ಕಾಶಿ, ಮಥುರಾ. ಅದೊಂದು ಕ್ಲಿಯರ್ ಆಗಿಬಿಟ್ರೆ ಭಾರತದ ಅನೇಕ ಏನೋ ಒಂದು ಗಾಯ ಆಗಿತ್ತು ಅನ್ನುವಂಥದ್ದು ಮುಗಿದೋಗ್ಬಿಡ್ತದೆ. ಕೆರೆಗೋಡಿನಲ್ಲಿ ಕೂಡ ಅಷ್ಟೇ. ಆದಷ್ಟು ಬೇಗ ಶಾಂತಿ ನೆಲೆಸಲಿ ಅಂತೇಳಿ ನಮ್ಮೆಲ್ಲರ ಹಾರೈಕೆ.